ಶಿಕ್ಷೆ ಆಗಲಿ. ತಪ್ಪಾಗಿದೆಯಾ ಇಲ್ವಾ ಅಂತ ಹೇಳೋದಕ್ಕೆ ನಾನಾಗಲಿ ನೀವಾಗಲಿ ಹೇಳಕ್ಕೆ ಸಾಧ್ಯ ಇಲ್ಲ. ಲೆಟ್ ದ ರಿಪೋರ್ಟ್ ಕಮ್. FSL ರಿಪೋರ್ಟ್ ಆಗಲಿ, ಇವತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಲ್ಲಿ ಏನು ಬೇಕಾದರೂ ಮಾಡೋದಕ್ಕೆ ನಾವು ನೋಡಿದ್ದೀವಲ್ಲ. ಪಾಪ ಜೀವನದಲ್ಲಿ ಡ್ಯಾನ್ಸೇ ಮಾಡಿಲ್ಲ ಅಂತವರೆಲ್ಲ ಡ್ಯಾನ್ಸ್ ಮಾಡಿಸ್ತಾರೆ. ಹಾಗಾಗಿ ಈ ವರದಿ ಬರುವಂತೂ ನಾನು ಯಾವುದೇ ಒಂದು ಹೇಳಿಕೆಯನ್ನು ಕೊಡೋದಿಲ್ಲ. ಪರವಾಗಿ ಕೊಡಲ್ಲ, ವಿರೋಧವಾಗಿ ಕೂಡ ಕೊಡಲ್ಲ. ಕುಮಾರಸ್ವಾಮಿ ಅವರ ಡಿನೋಟಿಫಿಕೇಶನ್ ಕಟ್ಟಡವನ್ನು ಹೊರಗೆ ತಂದಿದ್ದಾರೆ. ಇದು ರಾಜಕೀಯ ಪ್ರೇರಿತ ಅನ್ಸಲ್ವಾ? ನಿಮ್ಗೆ ಅನ್ಸಲ್ವಾ? ನನಗೆ ಕೃಷ್ಣ ಬೈರೇಗೌಡರು ಕೇಳಿದ್ರು 15 ವರ್ಷದಲ್ಲಿ ಕೃಷ್ಣ ಬೈರೇಗೌಡರು ಮಹಾತ್ಮ ಗಾಂಧಿ ಆದಮೇಲೆ ಅವರೇ ಅಂತ ತಿಳ್ಕೊಂಡಿದ್ದಾರೆ. ಗೊತ್ತಾಗ್ತದೆ ಮುಂದೆ ನೋಡೋಣ. ಅವರು ಹೇಳಿದ್ದಾರೆ, ಕುಮಾರಣ್ಣ ಯಾವ್ಯಾವ ಇಲಾಖೆಯಲ್ಲಿ ಏನೇನು ಆಗ್ತಾ ಇದೆ ಅಂತ ನಾನು ತೆಗಿತೀನಿ ಅಂತ. ಹಾಗಾಗಿ 15 ವರ್ಷದ ಹಳೆ ಕೇಸನ್ನು ನೀವು ತೆಗಿತಾ ಇದ್ದೀರಿ ಅಂದರೆ ಅದು ನಿಮಗೆ ದ್ವೇಷದ ರಾಜಕಾರಣ ಅಂತ ಅನ್ಸಲ್ವಾ? ಟಿಟ್ ಫಾರ್ ಟ್ಯಾಟ್ ಅನ್ಸಲ್ವಾ? ಇದು ಒಂದು ಸಂಪ್ರದಾಯ, ಹೊಸ ಸಂಪ್ರದಾಯವನ್ನು ಈ ಕಾಂಗ್ರೆಸ್ ಸರ್ಕಾರ ಹೇಳ್ಕೊಡ್ತಾ ಇದೆ. ಅದನ್ನೇ ಹೇಳಿದ್ದೀನಿ ನಾನು ಮೈಸೂರು ಸರ್ಕಾರ. ಇವರು ಪರ್ಮನೆಂಟಾಗಿ ಇವರೇ ಇರಲ್ಲ, ಮತ್ತೆ ನಾವೇ ಬರ್ತೀವಿ. ನಮಗೇನು ಹೇಳ್ಕೊಟ್ಟಿದ್ದಾರೋ ಅದು ನಾವು ಕೂಡ ಅವ್ರಿಗೆ ಪಾಠ ಹೇಳ್ಕೊಡ್ಬೇಕಾಗ್ತದೆ. ಆ ಪಾಠ ಇನ್ನೂ ಚೆನ್ನಾಗಿ ಹೇಳ್ಕೊಡುವಂಥ ಶಕ್ತಿ ನಮಗೆ. ತಾವು ಯಾವಾಗ ಬರೋ ಆಲೋಚನೆ ಇದೆ? ನಾವು ರಾಜ್ಯ ಸರ್ಕಾರ ಯಾವಾಗ ಬರೋ ಆಲೋಚನೆ? ಯಾವಾಗ ಚುನಾವಣೆ ಆದರೆ ಕಾಯ್ತಾವ್ರೆ ಜನ. ನಾಳೆ ಚುನಾವಣೆ ಆದರೂ 150ಕ್ಕೂ ಹೆಚ್ಚು ಸ್ಥಾನಗಳು ನಮ್ಮ ಪಕ್ಷ, ನಮ್ಮ ಮೈತ್ರಿ ಪಕ್ಷ ಬರುತ್ತೆ. ಇವತ್ತು ಕೇಂದ್ರ ರೇಷ್ಮೆ ಮಂಡಳಿ ನಿರ್ದೇಶಕರಾಗಿದ್ದರು. ಈ ಭಾಗದ ರೈತರಿಗೆ ಅದು ನಮ್ಮ ಪಾರ್ಲಿಮೆಂಟಿಂದ ಕೆಲವು ಸದಸ್ಯರುಗಳನ್ನು 2-3 ಸದಸ್ಯರುಗಳನ್ನು ನೇಮಕ ಮಾಡ್ತಾರೆ. 2-3 ಸದಸ್ಯರುಗಳನ್ನು ನೇಮಕ ಮಾಡ್ತಾರೆ. ಅದರಲ್ಲಿ ನಾನು ಒಬ್ಬ. ಈ ಭಾಗದಲ್ಲಿ ಹೆಚ್ಚು ರೇಷ್ಮೆಯನ್ನು ಬೆಳೆಯುವಂಥ ರೈತರಿರೋದ್ರಿಂದ ಅವ್ರ ಪರವಾಗಿ ಧ್ವನಿಯನ್ನು ಮಂಡಳಿಯಲ್ಲಿ ಎತ್ತಬೇಕು ಅಂತ ನನ್ನನ್ನು ಮಾಡಿದ್ದಾರೆ. ನಾನು ಖಂಡಿತವಾಗಿಯೂ ಕೂಡ ನಮ್ಮ ಭಾಗದ ರೈತರಿಗೆ, ನಾನು ಮಂತ್ರಿ ಇದ್ದಾಗ, ಜಿಲ್ಲಾ ಉಸ್ತುವಾರಿ ಸಚಿವನಿದ್ದಾಗ ಶಿಡ್ಲಘಟ್ಟದಲ್ಲಿ ಹೈಟೆಕ್ ಮಾರುಕಟ್ಟೆ, ಸಿಲ್ಕ್ ಮಾರುಕಟ್ಟೆಯನ್ನು, ರೇಷ್ಮೆ ಮಾರುಕಟ್ಟೆಯನ್ನು ಮಾಡಲಿಕ್ಕೆ ನಾವೆಲ್ಲ ಕೂಡ ಅನುದಾನವನ್ನು ಕೂಡ ಕೊಟ್ಟಿದ್ದೀವಿ. ಅದು ಇವಾಗ ಕಾರ್ಯಾರಂಭ ಆಗಿದೆ. ಅವ್ರಿಗೆ ಯಾವುದೇ ರೀತಿಯ ಸಮಸ್ಯೆಯಲ್ಲಿ ಅವರ ಧ್ವನಿಯಾಗಿ ಕೇಂದ್ರ ಸರ್ಕಾರದಲ್ಲಿ ಏನೇ ಕೆಲಸ ಆಗಬೇಕಿದ್ರು ರೇಷ್ಮೆ ರೈತರಿಗೆ ನಾನು ಅವ್ರ ಜೊತೆಯಲ್ಲಿ ರಸ್ತೆ ಅಗಲೀಕರಣ ಆಗ್ತಿದೆ.